ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ರೀಪ್ರಿನ್ಸ್ ಪುಟ 5396, ಪುಟದ ಸಂಖ್ಯೆ 273, 274. ಆ ಐಶ್ವರ್ಯವಂತನು ತನ್ನ ಅವಕಾಶವನ್ನು ಕಳಕೊಂಡವನಾಗಿದ್ದರೂ ಕ್ರಿಸ್ತನ 1000 ವರ್ಷದ ರಾಜ್ಯದಲ್ಲಿ ಎದ್ದು ಬರುವನು. ಯಾಕೆಂದರೆ ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಬರುವರೆಂದು ನಾವು ಓದುತ್ತೇವೆ. ಆದರೆ ಮೊದಲನೆಯ ಪುನರುತ್ಥಾನದಲ್ಲಿ ಪಾಲು ಹೊಂದಲು ಸಮ್ಮತನಾಗಿ ಎದ್ದು ಹೊರಬರುವುದಕ್ಕೆ ಬದಲಾಗಿ ಆತನು ದೇವರಿಂದ ಇದಕ್ಕೆ ಪಡದವನಾಗಿ ಹೊರಬರುವನು. ಅಲ್ಲದೆ ಆತನು ಹೊಂದುವ ಪುನರುತ್ಥಾನದ ಅವಕಾಶವು ತೀರ್ಪಿಗಾಗಿ ಪುನರುತ್ಥಾನವೆಂದು ವರ್ಣಿಸಲ್ಪಟ್ಟಿರುವುದು. ಆತನು ಅಪಮಾನ, ನಿಂದನೆ ಹೊಂದಲು ಎದ್ದು ಬರುವನು. ಆ ಸಮಯದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ಆತನು ತನ್ನ ಪಾಠವನ್ನು ಕಲಿತು ಉತ್ತಮವಾದ ಗುಣಗಳನ್ನು ಬೆಳೆಸಿಕೊಳ್ಳುವವರೆಗೂ ಅಥವಾ ಹೀಗೆ ಮಾಡಲು ನಿರಾಕರಿಸಿದ್ದಲ್ಲಿ ಎರಡನೆಯ ಮರಣದಲ್ಲಿ ಆತನು ತೆಗೆದುಹಾಕಲ್ಪಡುವವರೆಗೂ ಆ ನಿಂದ ಅಪಮಾನ ಸ್ಥಿತಿಯು ಮುಂದುವರಿಯುವುದು. ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ. ಆತನ ರಾಜ್ಯದವರನ್ನು ಕಂಡುಕೊಳ್ಳುವ ನಿರೀಕ್ಷೆಯಿಂದ ಭೂಲೋಕದ ರಾಜ್ಯಗಳಲ್ಲಿ ಅವರಿಗಾಗಿ ಹುಡುಕಬೇಕೆನ್ನುವುದು ಒಳ್ಳೆಯ ಬೋಧಕನ ಮಾತಿನ ಅರ್ಥವೆಂಬುದನ್ನು ನಾವು ಗ್ರಹಿಸಿಕೊಳ್ಳುವಂತಿಲ್ಲ. ಇದಕ್ಕೆ ಪ್ರತಿಯಾಗಿ ಆತನು ತನ್ನ ರಾಜ್ಯವು ಮುಂದಿನ ಕಾಲದ್ದೆಂದು ತಿಳಿಸಿರುವನು. ನನ್ನ ರಾಜ್ಯವು ಇಲ್ಲಿಯದಲ್ಲ, ಈ ವ್ಯವಸ್ಥಾ ಕ್ರಮದಲ್ಲ. ಆತನ ರಾಜ್ಯಕ್ಕಾಗಿಯೇ, ಅಂದರೆ ದೇವರ ರಾಜ್ಯಕ್ಕಾಗಿಯೇ ನಿನ್ನ ರಾಜ್ಯವು ಬರಲಿ ಎಂದು ನಾವು ಪ್ರಾರ್ಥಿಸುವುದು. ಆ ರಾಜ್ಯವನ್ನೇ ನಾವು ನಿರೀಕ್ಷಿಸುವುದು. ಅದಕ್ಕಾಗಿಯೇ ನಾವು ಕಾಯುತ್ತಿರುವುದು ಮತ್ತು ಸಿದ್ಧವಾಗುತ್ತಿರುವುದು. ನಾವು ಅದಕ್ಕಾಗಿ ತವಕ ಪಡುವುದು ಎನ್ನುವುದು ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ, ನಮ್ಮನ್ನು ಯೋಗ್ಯರನ್ನಾಗಿಸುವ ಕಾರ್ಯಗಳನ್ನು ಮಾಡುವುದು ಎಂದು ಅರ್ಥವಾಗುತ್ತದೆ. ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಕು. ನಾವು ನಮ್ಮಲ್ಲಿರುವ ಮೊಹರಿಗಳನ್ನು, ತಲಾಂತುಗಳನ್ನು ಎಷ್ಟು ವಿವೇಕದಿಂದ ಉಪಯೋಗಿಸಬೇಕೆಂದರೆ ರಕ್ಷಕನ ಎರಡನೆಯ ಬರುವಿಕೆಯಲ್ಲಿ ಆತನು ತನ್ನ ಸೇವಕರಿಂದ ಲೆಕ್ಕ ತೆಗೆದುಕೊಳ್ಳುವಾಗ ನಾವು ಆತನ ಸೇವಕರೊಂದಿಗಿರುವುದು ಮಾತ್ರವಲ್ಲದೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ನಿನ್ನ ದಣಿಯ ಸೌಭಾಗ್ಯಗಳಲ್ಲಿ, ಅಂದರೆ ರಾಜ್ಯದ ಉಲ್ಲಾಸಗಳಲ್ಲಿ ಸೇರು. 2 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಅಥವಾ 5 ಗ್ರಾಮಗಳ ಮೇಲೆ ಎಂದು ಆತನಿಂದ ಹೇಳಿಸಿಕೊಳ್ಳಬೇಕು. ಈ ರಾಜ್ಯದಲ್ಲಿ ಬಾಧ್ಯರಾಗುವವರೆಗೆ ಅನುಸರಿಸಲು 2 ನಿಶ್ಚಿತವಾದ ಕಾರ್ಯವಿಧಾನಗಳಿರುವವು. 1, ಅವರು ತಾವು ಪಾಪಿಗಳಾಗಿದ್ದು ದೇವರ ಗಮನಕ್ಕೆ ಬರಲು ಅನರ್ಹರೆಂಬುದನ್ನು ಗುರುತಿಸಿಕೊಳ್ಳಬೇಕು. 2, ಯೇಸುವನ್ನು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗಲು ದೇವರು ನೇಮಿಸಿದ ಯಜ್ಞದ ಕುರಿ ಎಂಬುದನ್ನು ಗುರುತಿಸಬೇಕು. ದೇವರಿಗೆ ವಿಧೇಯರಾಗಲು ಇಚ್ಛಿಸುವವರನ್ನು ಮರುಸಂಧಾನ ಮಾಡಿ ಲೋಕವನ್ನು ಕಡೆಯದಾಗಿ ಶುದ್ಧೀಕರಿಸುವುದಕ್ಕೆ ಆತನ ಯಜ್ಞವು ಆಧಾರವೆಂಬುದನ್ನು ಮಾತ್ರವಲ್ಲದೆ, ಆ ಕಾರ್ಯವು ಇನ್ನೂ ಆರಂಭವಾಗಿಲ್ಲವೆಂಬುದನ್ನು ಅರಿತುಕೊಳ್ಳಬೇಕು. ಆತನು ತನ್ನ 1000 ವರ್ಷದ ಆಳ್ವಿಕೆಯಲ್ಲಿ ಆ ಕಾರ್ಯವನ್ನು ನೆರವೇರಿಸಬೇಕಿರುವುದು. ಆತನು ಈಗ ಆ ರಾಜ್ಯದಲ್ಲಿ ಸೇರಲಿರುವ ವರ್ಗಕ್ಕೆ ಅಂಗಗಳಾಗಿರುವವರನ್ನು ಹುಡುಕುತ್ತಿರುವನೆಂಬ ಮತ್ತು ಅದರ ಅಂಗಗಳಾಗುವುದಕ್ಕೆ ಇರುವ ಮಾರ್ಗವು ಇಕ್ಕಟ್ಟಾದ ಮಾರ್ಗವಾಗಿರುವುದೆಂಬ ಕರ್ತನ ಸಂದೇಶವನ್ನು ಆಲಿಸಬೇಕು. ಯಾವನಾದರೂ ನನ್ನ ಸೇವೆ ಮಾಡುವನಾದರೆ ಅವನು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನೂ ಸಹ ಇರುವನು. ಈ ವರ್ಗದವರಿಗಾಗುವ ಪರೀಕ್ಷೆಯು ಬಹು ಹಿಂಸೆಯನ್ನು ತಾಳುವುದರ ಮೂಲಕವಾಗಿರುವುದೆಂಬುದನ್ನು ಅವರು ಅರಿತುಕೊಳ್ಳಬೇಕು. ದೇವರು ಭಕ್ತರನ್ನು ಕರೆಯುತ್ತಿರುವುದು ಮಾತ್ರವಲ್ಲದೆ, ದೇವರ ಮೇಲಿರುವ ಮತ್ತು ಸಹೋದರರ ಮೇಲಿರುವ ತಮ್ಮ ಪ್ರೀತಿಯ ಮತ್ತು ತಮ್ಮ ನಿಷ್ಠೆಯ ವಿಷಯವಾಗಿ ಬರುವ ಕಠಿಣ ಪರೀಕ್ಷೆಗಳನ್ನು ಸಹಿಸಿಕೊಳ್ಳುವಂಥ ಭಕ್ತಿಯುಳ್ಳವರನ್ನು ಕರೆಯುತ್ತಿರುವನು. ಕರ್ತನ ಸೇವಕರಾಗಿ ತಮ್ಮನ್ನು ನೀತಿಯ ವಿಷಯವಾದ ಸೇವೆಯಲ್ಲಿ
ಮರಣದ ಪರ್ಯಂತರ ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡ ಸಮಯದಿಂದ ಅವರು ಪರಲೋಕ ರಾಜ್ಯವನ್ನು ಯಾವ ವಿಧದಲ್ಲೂ ಬೆಲೆ ಕಟ್ಟಲಾಗದಂಥ ಉತ್ಕೃಷ್ಟವಾದ ನಿಧಿಯೆಂದು ಎಣಿಸುವರು. ಅವರು ಅದನ್ನು ಪ್ರತಿದಿನವೂ ಪ್ರತಿ ಗಳಿಗೆಯಲ್ಲಿಯೂ ಬಯಸುವರು. ಅವರ ಮನಸ್ಸು ಅದರಲ್ಲಿಯೇ, ಅಂದರೆ ಆ ನಿಧಿಯ ಮೇಲೆಯೇ ಇರುವುದು. ಅದು ಅವರು ಹಗಲಲ್ಲಿ ಆಲೋಚಿಸುವ ಮುಖ್ಯ ವಿಷಯವಾಗಿದ್ದು, ರಾತ್ರಿಯಲ್ಲಿ ಅದು ಅವರ ಧ್ಯಾನದ ಮುಖ್ಯ ಸಂಗತಿಯಾಗುವುದು. ತಮಗೆ ಅಗತ್ಯವಿರುವ ಮತ್ತು ಯೋಗ್ಯವಾದ ವಸ್ತುಗಳನ್ನು ಹೊಂದಿಸಿಕೊಳ್ಳಲು ಲೌಕಿಕ ಉದ್ಯೋಗವು ಇನ್ನೂ ಅವರಿಗೆ ಅವಶ್ಯವಿರುವುದು. ಆದರೆ ಅವರ ಪರಿಗಣನೆಯಲ್ಲಿ ಪರಲೋಕದಲ್ಲಿ ದೊರೆಯುವ ಪ್ರತಿಫಲಗಳಿಗೆ ಹೋಲಿಸಿ ನೋಡಿದಲ್ಲಿ ಪ್ರಾಪಂಚಿಕವಾದ ಯಾವ ಬಹುಮಾನಗಳು ಬೆಲೆ ಇಲ್ಲದಾಗುವುದು. ಇಂಥವರು ಆ ರಾಜ್ಯಕ್ಕೆ ಬಾಧ್ಯರಾಗುವುದರಲ್ಲಿ ಯಶಸ್ಸನ್ನು ಪಡೆಯುವರು. ತಾವು ಮನೆಯನ್ನಾಗಲಿ ಅಥವಾ ಭೂಮಿಯನ್ನಾಗಲಿ, ತಂದೆ ತಾಯಿಗಳನ್ನಾಗಲಿ ಅಥವಾ ಮಕ್ಕಳನ್ನಾಗಲಿ, ಇಲ್ಲವೇ ತನ್ನನ್ನಾಗಲಿ ಪ್ರೀತಿಸಿಕೊಳ್ಳುವುದಕ್ಕಿಂತಲೂ ತನ್ನನ್ನು ಹೆಚ್ಚಾಗಿ ಪ್ರೀತಿಸುವ ಇಂಥವರಿಗೆ ದೇವರು ಆ ರಾಜ್ಯದ ಬಾಧ್ಯತೆಯನ್ನು ನೀಡುವ ವಾಗ್ದಾನ ಮಾಡಿರುವುದು.